ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ದಂಪತಿಗಳಲ್ಲಿ ವೈಮನಸ್ಯ ಮೂಡುವಂತಹ ವಾತಾವರಣಗಳು ಹೆಚ್ಚಾಗಿರುತ್ತೆ. ಒಬ್ಬರು ಮಾತಾಡಿದ್ದನ್ನು ಮತ್ತೊಬ್ಬರು ವ್ಯವಧಾನದಿಂದ ಕೇಳಿಸ್ಕೊಳ್ಬೇಕು, ಅದನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅನ್ನುವಂತಹ ಭಾವನೆಗಳೇ ಇರುವುದಿಲ್ಲ. ಮಾತು ಮುಗಿಯುವ ಮುನ್ನವೇ ಜಗಳಕ್ಕೆ ಅವಕಾಶ ಮಾಡಿಕೊಂಡು ಅದನ್ನು ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜಗಳವನ್ನು ಮಾಡಿ ಮಾತನ್ನು ಬಿಟ್ಟು ಹೀಗೆಲ್ಲ ಮಾಡ್ಕೊಳ್ತಕ್ಕಂತಹ ವಿಚಿತ್ರಗಳನ್ನು ಈ ದಿವಸ ನೋಡಬೇಕಾದಂಥದ್ದು. ಮನೆ ಕಟ್ಟತಕ್ಕಂಥದ್ದು, ಮನೆ ಖರೀದಿ ಮಾಡ್ತಕ್ಕಂತಹ ವಿಚಾರಕ್ಕೆ ಬಹಳ ಅನುಕೂಲಕರವಾದಂತಹ ದಿವಸ. ಆದರೆ ಸಾಂಸಾರಿಕವಾಗಿ ಒಂದು ಹೊಂದಾಣಿಕೆ ಅಂತ ಇರಬೇಕಲ್ಲ. ಸಂಸಾರದಲ್ಲಿ ಹೊಂದಾಣಿಕೆ ಇದ್ದರೆ ಇರುವಂತಹ ವ್ಯವಹಾರದ ವಿಚಾರಗಳನ್ನು ಮಾತಾಡಿ ಅದಕ್ಕೆ ಸೂಕ್ತವಾದಂತಹ ಮಾರ್ಗವನ್ನು ಅನುಸರಿಸಿ ನಾವು ಯಾವ ರೀತಿಯಲ್ಲಿ ಏನನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಬಹಳ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಬೇಕು. ಸಂಬಂಧಿಕರ ವಿಚಾರವನ್ನು ಯೋಚನೆ ಮಾಡಿದಾಗ ದುಃಖ ಆಗುತ್ತೆ. ಯಾಕೆ ಅಂತಂದರೆ ಮನೆಯಲ್ಲಿ ಆಗ್ತಕ್ಕಂತಹ ಜಗಳವನ್ನು ನೋಡಿ ಅವರು ಆನಂದ ಪಡ್ತಾರೆ. ಯಾವ ಮನಸ್ಥಿತಿಯಲ್ಲಿರ್ತಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಆದರೆ ಹೊರಗಿನವರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಇಂತಹ ಒಂದು ವಾತಾವರಣವನ್ನು ಕಾಯ್ತಾ ಇರತಕ್ಕಂತಹ ಜನ ಮೋಸ ಮಾಡೋದಕ್ಕೆ ಅಂತ ಹೇಳಿ ಹೊಂಚು ಹಾಕ್ತಾ ಇರ್ತಾರೆ. ಅಂಥವರ ಕೈಗೆ ಏನಾದರೂ ಸಿಕ್ಬಿಟ್ರೆ ಆಗತಕ್ಕಂತಹ ವಂಚನೆ, ಅದನ್ನು ನಾವು ತಡ್ಕೊಳ್ಳುವಂಥದ್ದು ಕಷ್ಟವಾಗುತ್ತೆ. ಪ್ರತ್ಯಂಗಿರ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸಾಂಸಾರಿಕವಾಗಿ ಬಂಧುಗಳ ಮಧ್ಯದಲ್ಲಿ ಇರತಕ್ಕಂತಹ ಎಲ್ಲ ವೈಮನಸ್ಯಗಳು ದೂರವಾಗಿ ಅನ್ಯೋನ್ಯತೆ ಅಥವಾ ಸೌಮನಸ್ಯ ಅನ್ನುವಂಥದ್ದು ಪ್ರಾಪ್ತವಾಗಲಿ. ಇರತಕ್ಕಂತಹ ಕೆಲವರ ಕೆಟ್ಟ ದೃಷ್ಟಿ ದೂರವಾಗಲಿ. ಶುಭವಾಗಲಿ. ವೃಷಭ ರಾಶಿ ಈ ದಿವಸ ಕೆಲಸ, ಅದರ ಒತ್ತಡ ಬಹಳ ಕಡಿಮೆ. ಆದರೆ ಏನೋ ಒಂದು ರೀತಿಯ ಆಲಸ್ಯ ಆವರಿಸಿಬಿಡುತ್ತೆ. ಕೆಲಸ ಇಲ್ವಲ್ಲ ಅಂತ ಹೇಳಿ ಸೋಮಾರಿತನ, ಅದು ಖಂಡಿತವಾಗಿ ಬೇಡ. ಕೆಲಸದ ಒತ್ತಡ ಕಡಿಮೆ ಇದ್ದಾಗ ಬೇರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಥವಾ ನಿಮ್ಮ ಕೆಲಸಕ್ಕೆ ಪೂರಕವಾದಂತಹ ಕೆಲಸಗಳನ್ನು ಮಾಡಿ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಕೆಲಸಕ್ಕೆ, ನಿಮ್ಮ ವೃತ್ತಿಗೆ, ನೌಕರಿಗೆ, ನಿಮ್ಮ ಉದ್ಯೋಗಕ್ಕೆ ಸರಿಯಾದಂತಹ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ಅಲ್ಲಿ ಕರ್ತವ್ಯ ಲೋಪವಾದರೆ ಭಗವಂತ ಅದನ್ನು ಮೆಚ್ಚುವುದಿಲ್ಲ. ನಿಮಗೆ ಆತ್ಮ ಅಂತಕ್ಕಂಥದ್ದು ಕೂಡ ಅದನ್ನು ಒಪ್ಪದೇ ಇರತಕ್ಕಂಥದ್ದು. ಹೀಗಾಗತ್ತೆ. ಆದ್ದರಿಂದ ಸರಿಯಾದಂತಹ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾದಂಥದ್ದು. ಸಂಗಾತಿಯ ಜೊತೆಯಲ್ಲಿ ಕೋಪ ಮಾಡಿಕೊಂಡಿರ್ತೀರಿ, ಅದು ತಾತ್ಕಾಲಿಕವಾಗಿ ಆದರೆ ಪರವಾಗಿಲ್ಲ. ಅದೇ ದೊಡ್ಡ ಮಟ್ಟದಲ್ಲಿ ಆಗಿಬಿಟ್ಟು ದ್ವೇಷವನ್ನು ಬೆಳೆಸ್ತಕ್ಕಂತಹ ರೀತಿಯಲ್ಲಾದರೆ ಕಷ್ಟವಾದೀತು. ಬೇರೆಯಾಗ್ತಕ್ಕಂತಹ, ಮನೆ ಬಿಟ್ಟು ಹೋಗ್ತಕ್ಕಂತಹ ಸೂಚನೆಗಳು ಕೂಡ ಕಾಣುತ್ತೆ. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಇಲ್ಲದಿದ್ದರೆ ಇಡೀ ಕುಟುಂಬಕ್ಕೆ ತೊಂದರೆಯಾಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೀತಕ್ಕಂತಹ ದಿವಸ. ಮನೆಯಲ್ಲಿ ಹಲವಾರು ರೀತಿಯ ಒತ್ತಡಗಳು, ಗೊಂದಲಗಳು ಇದ್ದಾಗ್ಯೂ ಕೂಡ ತದೇಕ ಚಿತ್ತರಾಗಿ ಬಹಳ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಿ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಗೌರವ ಅಥವಾ ಒಂದು ರೀತಿಯ ಪ್ರಶಂಸೆ ಸಲ್ಲಲೇಬೇಕಾದಂಥದ್ದಾಗುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಹೆಚ್ಚಿನ ಲಾಭ ಸಿಕ್ಕುವಂತಹ ದಿವಸವಾಗುತ್ತೆ. ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ ಸ್ವಾಭಿಮಾನಕ್ಕೆ ಧಕ್ಕೆ ಬರತಕ್ಕಂತಹ ಸನ್ನಿವೇಶಗಳು ಬರುತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳಿ ಮುಂದಕ್ಕೆ ಹೋಗ್ತೀರಿ. ಆ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಕ್ಕಂತಹ ಮಾತುಗಳು ಬಂದಾಗ ಬಹಳ ಬೇಸರವಾಗ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ನಿಸ್ವಾರ್ಥವಾಗಿ ಮಾಡ್ತಕ್ಕಂತಹ ಕೆಲಸ ಇದ್ದಾಗ ಅದು ಯಾವುದನ್ನು ಗಮನಕ್ಕಿಟ್ಟುಕೊಳ್ಳದಲೇ ಸಮಾಜಕ್ಕೆ, 4-6 ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಆ ಕೆಲಸವನ್ನು ಮಾಡಿ. ಹೊಸ ಹೊಸ ಆಲೋಚನೆಗಳ ಬಗ್ಗೆ ಕುತೂಹಲ ಇರುತ್ತೆ. ಯಾವುದಾದ್ರೂ ಒಂದು ಯೋಜನೆಯನ್ನು ಮಾಡಿ ನಾವು ಅದನ್ನು ಕಾರ್ಯರೂಪಕ್ಕೆ ತರೋಣ ಅಂತಕ್ಕಂತಹ ಒಂದು ವಿಶೇಷವಾದ ಹಂಬಲ ನಿಮ್ಮದಾಗಿರ್ತಕ್ಕಂಥದ್ದು. ಕೆಲವು ಸವಾಲುಗಳನ್ನು ಎದುರಿಸ್ತಾ ಇದ್ದರೆ ಅವೆಲ್ಲವೂ ಕೂಡ ಇತ್ಯರ್ಥವಾಗಿ ಗೊಂದಲ ನಿವಾರಣೆಯಾಗತಕ್ಕಂತಹ ಒಂದು ಸಮಯ
ಹತ್ತಿರ ಬಂದಿದೆ ಅಂತ ಹೇಳಿ ಭಾವಿಸಬಹುದು. ನಿಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಪ್ರದರ್ಶನ ಮಾಡಿದ್ರೆ ಗೌರವವನ್ನು ಸ್ವೀಕಾರ ಮಾಡಬಹುದು. ನಿಮ್ಮ ಶಕ್ತಿ ಏನಿದೆಯೋ ಅದನ್ನು ಸರಿಯಾಗಿ ತೋರಿಸ್ಬೇಕಾದಂಥದ್ದು. ಆದರೆ ತಾಳ್ಮೆ ಇರಬೇಕು. ತಾಳ್ಮೆಯನ್ನು ಕಳ್ಕೊಂಡು ಏನೋ ನಾನು ಹೇಳಿಬಿಡ್ತೀನಿ, ತೋರಿಸ್ಬಿಡ್ತೀನಿ, ಪ್ರದರ್ಶನ ಮಾಡಿಬಿಡ್ತೀನಿ ಅಂತಂದರೆ ಕಷ್ಟವಾದೀತು. ಸಂಬಂಧಿಕರು ನಿಮ್ಮ ಅಭಿವೃದ್ಧಿಯನ್ನು ಸಹಿಸೋದಿಲ್ಲ. ಇದು ಸರ್ವೇ ಸಾಮಾನ್ಯ. ಒಬ್ಬ ವ್ಯಕ್ತಿ ಏನಾದರೂ ಬೆಳೆದ, ಒಂದಷ್ಟು ಸಂಪಾದನೆ ಮಾಡ್ದ, ಅವನು ಯಾವುದೋ ಒಂದು ಹಂತವನ್ನು ತಲುಪಿ ಆ ಮಟ್ಟದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತಾದರೆ ಖಂಡಿತವಾಗಿ ಬೇರೆಯವ್ರ ಕಣ್ಣು ಬಿತ್ತು ಅಂತಲೇ ಅದು. ಅದನ್ನು ಸಂಬಂಧಿಕರು ಸಹಿಸೋದಿಲ್ಲ. ಇದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹಿಂದೆ ಮಾಡಿದಂತಹ ಸಾಲದಿಂದ ಇವತ್ತು ಅವಮಾನವಾಗ್ತಕ್ಕಂತಹ ಸಾಧ್ಯತೆ. ಯಾವುದೋ ಅನಿವಾರ್ಯಕ್ಕೋಸ್ಕರವಾಗಿ, ಯಾವುದೋ ಕಷ್ಟಕ್ಕೋಸ್ಕರವಾಗಿ, ಯಾವುದೋ ಅಗತ್ಯತೆಗೋಸ್ಕರವಾಗಿ ಸಾಲವನ್ನು ಮಾಡಿರ್ತೀರಿ. ಆದರೆ ಏನೋ ಅದನ್ನು ಪೂರ್ತಿ ತೀರಿಸ್ಲಿಕ್ಕಾಗಿರೋದಿಲ್ಲ, ಅಥವಾ ಹಣವನ್ನು ಹಿಂದಿರುಗಿ ಕೊಡಲಿಕ್ಕಾಗಿರೋದಿಲ್ಲ. ಆ ವಿಷಯ ಮುನ್ನೆಲೆಗೆ ಬಂದು ಅವಮಾನವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗುವಂಥದ್ದಾಗುತ್ತೆ. ಸಮಯ ಕೇಳದಲೆ ಹಣವನ್ನು ಹಿಂದಿರುಗಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಆ ರೀತಿಯ ಅವಮಾನ ಬೇಡ ಅಂತ ಅರ್ಥ. ಮನೆಯಲ್ಲೂ ಕೂಡ ಉತ್ತಮವಾದಂತಹ ವಾತಾವರಣ ಇರೋದಿಲ್ಲ. ಹಾಗಾಗಿ ಅದು ಕೂಡ ಮಾನಸಿಕವಾಗಿ ಸ್ವಲ್ಪ ಹಿಂಸೆ. ಯಾರ ಸಹಾಯ, ಯಾರ ಸಹಕಾರ ಇರೋದಿಲ್ಲ. ಯಾರ ಹತ್ರ ಈ ಕಷ್ಟವನ್ನು ಹೇಳ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಇರ್ತೀರಿ ಅಂತ ಅರ್ಥ. ಹೆಚ್ಚಿನ ಖರ್ಚು, ಮನಸ್ಸಿಗೆ ಏನೋ ಒಂದು ರೀತಿಯ ತೃಪ್ತಿ, ನನ್ನ ಜೀವನ ಹೀಗೇನಾ, ನನ್ನ ಸಾಮರ್ಥ್ಯ ಇಷ್ಟೇನಾ ಅಂತ ಹೇಳಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿಯನ್ನು ಕೂಡ ತಲುಪಬಹುದು ಅಂತ ಅರ್ಥವಾಗುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ಕಾಳಜಿಯನ್ನು ವಹಿಸಿ. ಇಲ್ಲದಿದ್ದರೆ ಆ ಕಳಂಕವೂ ಕೂಡ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗತ್ತೆ. ಭಗವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.